ಮಿಥುನ ರಾಶಿಯ ಫಲಾಫಲದ ಬಗ್ಗೆ ತಿಳಿಸ್ಕೊಡಿ. ಮೃಗಶಿರಾ ನಕ್ಷತ್ರ, ಪುನರ್ವಸು ನಕ್ಷತ್ರ ಹಾಗೂ ಆರಿದ್ರಾ ನಕ್ಷತ್ರಕ್ಕೆ ಮಿಥುನ ರಾಶಿ ಬರುತ್ತೆ. ಮಿಥುನ ರಾಶಿ ಅಧಿಪತಿ ಆಗಿರತಕ್ಕಂಥವನು ಬುಧ ಬುದ್ಧಿಕಾರಕ ಅಂತ ಹೇಳ್ತೇವೆ. ಶಿಕ್ಷಣ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಅತ್ಯಂತ ಹೆಚ್ಚು ಯಶಸ್ಸು ಈ ವಾರದಲ್ಲಿ. ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಯಾರು ಅಟೆಂಡ್ ಮಾಡ್ತಾ ಇರ್ತೀರೋ, ಅಥವಾ ಈ ವಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಪರೀಕ್ಷೆಗಳಿದ್ದಾವೆ, ಇಂಟರ್ವ್ಯೂ ಹೋಗಬೇಕಾಗಿದೆ, ಆ ಥರದ ವಿಚಾರದವರಿಗೆ ಮಿಥುನ ರಾಶಿಯಿಂದ ಅಂದರೆ ಮಿಥುನ ರಾಶಿಯ ಬುಧನಿಂದಾಗಿ ಉತ್ತಮವಾಗಿರ್ತಕ್ಕಂತಹ ಫಲವನ್ನು ಪ್ರಾಪ್ತ ಮಾಡಿಕೊಳ್ತೀರಿ. ಜಯ ಸಿಗುತ್ತೆ, ಸಕ್ಸಸ್ ಆಗುತ್ತೆ. ಅಂದರೆ ಇಂಟರ್ವ್ಯೂ ಪಾಸ್ ಮಾಡಿರ್ತೀರಿ ಅಥವಾ ಅಟೆಂಡ್ ಮಾಡಿರ್ತೀರಿ, ಪಾಸ್ ಆಗಿರುತ್ತೆ, ಅಲ್ಲಿ ಉದ್ಯೋಗ ಸಿಗುತ್ತೆ ಒಂದು ಉದಾಹರಣೆ. ಅಥವಾ ಪರೀಕ್ಷೆಯನ್ನು ಬರೆದಿರ್ತೀರಿ, ಒಂದು ಉತ್ತಮವಾದಂತಹ ಅಂಕ ಬರುತ್ತೆ. ಇದೆಲ್ಲದಕ್ಕೂ ಕಾರಣ ಇಲ್ಲಿ ಬುಧ ಚೆನ್ನಾಗಿದ್ದಾನೆ ಅನ್ನುವಂಥದ್ದು ಮಿಥುನ ರಾಶಿಗೆ. ಹಾಗಾಗಿ ಹಯಗ್ರೀವರ ಆರಾಧನೆ ಮಾಡಿಕೊಳ್ಳಿ, ದಕ್ಷಿಣಾಮೂರ್ತಿ ಆರಾಧನೆ ಮಾಡಿಕೊಳ್ಳಿ, ಗುರು ಸ್ತೋತ್ರಾದಿಗಳನ್ನು ಹೇಳಿಕೊಂಡ್ರೆ ಮಿಥುನ ರಾಶಿಯವರಿಗೆ ಎಲ್ಲ ಕ್ಷೇತ್ರಗಳಲ್ಲೂ ಗುರುಬಲ ಮತ್ತು ವಿದ್ಯೆಯಲ್ಲಿ ಯಶಸ್ಸು, ವಿದ್ಯಾಕ್ಷೇತ್ರದಲ್ಲಿ ಜಯ ಅನ್ನುವಂಥದ್ದು ಪ್ರಾಪ್ತ ಆಗುತ್ತೆ. ಮಿಥುನ ರಾಶಿಯ ಫಲಾಫಲದ ಬಗ್ಗೆ ತಿಳಿಸ್ಕೊಡಿ. ಮೃಗಶಿರಾ ನಕ್ಷತ್ರ, ಪುನರ್ವಸು ನಕ್ಷತ್ರ ಹಾಗೂ ಆರಿದ್ರಾ ನಕ್ಷತ್ರಕ್ಕೆ ಮಿಥುನ ರಾಶಿ ಬರುತ್ತೆ. ಮಿಥುನ ರಾಶಿ ಅಧಿಪತಿ ಆಗಿರತಕ್ಕಂಥವನು ಬುಧ ಬುದ್ಧಿಕಾರಕ ಅಂತ ಹೇಳ್ತೇವೆ. ಶಿಕ್ಷಣ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಅತ್ಯಂತ ಹೆಚ್ಚು ಯಶಸ್ಸು ಈ ವಾರದಲ್ಲಿ. ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಯಾರು ಅಟೆಂಡ್ ಮಾಡ್ತಾ ಇರ್ತೀರೋ, ಅಥವಾ ಈ ವಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಪರೀಕ್ಷೆಗಳಿದ್ದಾವೆ, ಇಂಟರ್ವ್ಯೂ ಹೋಗಬೇಕಾಗಿದೆ, ಆ ಥರದ ವಿಚಾರದವರಿಗೆ ಮಿಥುನ ರಾಶಿಯಿಂದ ಅಂದರೆ ಮಿಥುನ ರಾಶಿಯ ಬುಧನಿಂದಾಗಿ ಉತ್ತಮವಾಗಿರ್ತಕ್ಕಂತಹ ಫಲವನ್ನು ಪ್ರಾಪ್ತ ಮಾಡಿಕೊಳ್ತೀರಿ. ಜಯ ಸಿಗುತ್ತೆ, ಸಕ್ಸಸ್ ಆಗುತ್ತೆ. ಅಂದರೆ ಇಂಟರ್ವ್ಯೂ ಪಾಸ್ ಮಾಡಿರ್ತೀರಿ ಅಥವಾ ಅಟೆಂಡ್ ಮಾಡಿರ್ತೀರಿ, ಪಾಸ್ ಆಗಿರುತ್ತೆ, ಅಲ್ಲಿ ಉದ್ಯೋಗ ಸಿಗುತ್ತೆ ಒಂದು ಉದಾಹರಣೆ. ಅಥವಾ ಪರೀಕ್ಷೆಯನ್ನು ಬರೆದಿರ್ತೀರಿ, ಒಂದು ಉತ್ತಮವಾದಂತಹ ಅಂಕ ಬರುತ್ತೆ. ಇದೆಲ್ಲದಕ್ಕೂ ಕಾರಣ ಇಲ್ಲಿ ಬುಧ ಚೆನ್ನಾಗಿದ್ದಾನೆ ಅನ್ನುವಂಥದ್ದು ಮಿಥುನ ರಾಶಿಗೆ. ಹಾಗಾಗಿ ಹಯಗ್ರೀವರ ಆರಾಧನೆ ಮಾಡಿಕೊಳ್ಳಿ, ದಕ್ಷಿಣಾಮೂರ್ತಿ ಆರಾಧನೆ ಮಾಡಿಕೊಳ್ಳಿ, ಗುರು ಸ್ತೋತ್ರಾದಿಗಳನ್ನು ಹೇಳಿಕೊಂಡ್ರೆ ಮಿಥುನ ರಾಶಿಯವರಿಗೆ ಎಲ್ಲ ಕ್ಷೇತ್ರಗಳಲ್ಲೂ ಗುರುಬಲ ಮತ್ತು ವಿದ್ಯೆಯಲ್ಲಿ ಯಶಸ್ಸು, ವಿದ್ಯಾಕ್ಷೇತ್ರದಲ್ಲಿ ಜಯ ಅನ್ನುವಂಥದ್ದು ಪ್ರಾಪ್ತ ಆಗುತ್ತೆ. ಮಿಥುನ ರಾಶಿಯ ಫಲಾಫಲದ ಬಗ್ಗೆ ತಿಳಿಸ್ಕೊಡಿ. ಮೃಗಶಿರಾ ನಕ್ಷತ್ರ, ಪುನರ್ವಸು ನಕ್ಷತ್ರ ಹಾಗೂ ಆರಿದ್ರಾ ನಕ್ಷತ್ರಕ್ಕೆ ಮಿಥುನ ರಾಶಿ ಬರುತ್ತೆ. ಮಿಥುನ ರಾಶಿ ಅಧಿಪತಿ ಆಗಿರತಕ್ಕಂಥವನು ಬುಧ ಬುದ್ಧಿಕಾರಕ ಅಂತ ಹೇಳ್ತೇವೆ. ಶಿಕ್ಷಣ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಅತ್ಯಂತ ಹೆಚ್ಚು ಯಶಸ್ಸು ಈ ವಾರದಲ್ಲಿ. ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಯಾರು ಅಟೆಂಡ್ ಮಾಡ್ತಾ ಇರ್ತೀರೋ, ಅಥವಾ ಈ ವಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಪರೀಕ್ಷೆಗಳಿದ್ದಾವೆ, ಇಂಟರ್ವ್ಯೂ ಹೋಗಬೇಕಾಗಿದೆ, ಆ ಥರದ ವಿಚಾರದವರಿಗೆ ಮಿಥುನ ರಾಶಿಯಿಂದ ಅಂದರೆ ಮಿಥುನ ರಾಶಿಯ ಬುಧನಿಂದಾಗಿ ಉತ್ತಮವಾಗಿರ್ತಕ್ಕಂತಹ ಫಲವನ್ನು ಪ್ರಾಪ್ತ ಮಾಡಿಕೊಳ್ತೀರಿ. ಜಯ ಸಿಗುತ್ತೆ, ಸಕ್ಸಸ್ ಆಗುತ್ತೆ. ಅಂದರೆ ಇಂಟರ್ವ್ಯೂ ಪಾಸ್ ಮಾಡಿರ್ತೀರಿ ಅಥವಾ ಅಟೆಂಡ್ ಮಾಡಿರ್ತೀರಿ, ಪಾಸ್ ಆಗಿರುತ್ತೆ, ಅಲ್ಲಿ ಉದ್ಯೋಗ ಸಿಗುತ್ತೆ ಒಂದು ಉದಾಹರಣೆ. ಅಥವಾ ಪರೀಕ್ಷೆಯನ್ನು ಬರೆದಿರ್ತೀರಿ, ಒಂದು ಉತ್ತಮವಾದಂತಹ ಅಂಕ ಬರುತ್ತೆ. ಇದೆಲ್ಲದಕ್ಕೂ ಕಾರಣ ಇಲ್ಲಿ ಬುಧ ಚೆನ್ನಾಗಿದ್ದಾನೆ ಅನ್ನುವಂಥದ್ದು ಮಿಥುನ ರಾಶಿಗೆ. ಹಾಗಾಗಿ ಹಯಗ್ರೀವರ ಆರಾಧನೆ ಮಾಡಿಕೊಳ್ಳಿ, ದಕ್ಷಿಣಾಮೂರ್ತಿ ಆರಾಧನೆ ಮಾಡಿಕೊಳ್ಳಿ, ಗುರು ಸ್ತೋತ್ರಾದಿಗಳನ್ನು ಹೇಳಿಕೊಂಡ್ರೆ ಮಿಥುನ ರಾಶಿಯವರಿಗೆ ಎಲ್ಲ ಕ್ಷೇತ್ರಗಳಲ್ಲೂ ಗುರುಬಲ ಮತ್ತು ವಿದ್ಯೆಯಲ್ಲಿ ಯಶಸ್ಸು, ವಿದ್ಯಾಕ್ಷೇತ್ರದಲ್ಲಿ ಜಯ ಅನ್ನುವಂಥದ್ದು ಪ್ರಾಪ್ತ ಆಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.